ಇನ್ನು ರಾಜ್ಯದಲ್ಲಿ ಸಾಮಾಜಿಕ ಆರ್ಥಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಸರ್ವೆ ನಮ್ಮ ದೌರ್ಭಾಗ್ಯ ಆಗತ್ತೆ. ಇದು ಸರ್ಕಾರದ ಯೋಜನೆ ಹಿಂಪಡೆಯೋದಕ್ಕೆ ಮಾಡ್ತಾ ಇರುವಂತಹ ಹುನ್ನಾರ. ಸರ್ಕಾರ ಏನು ಯೋಜನೆಗಳನ್ನು ಕೊಡ್ತಾ ಇತ್ತು ಅದನ್ನ ಹಿಂದಕ್ಕೆ ಪಡೆಯೋದಕ್ಕೆ ಮಾಡ್ತಾ ಇರುವಂತಹ ಹುನ್ನಾರ ಅಂತ ಬೆಂಗಳೂರಿನಲ್ಲಿ ಮಾಜಿ ಸಚಿವ ಅಶ್ವಥ್ ನಾರಾಯಣ್ ಅವರು ಆಕ್ರೋಶ ಹೊರಹಾಕಿದ್ದಾರೆ. ರಾಜ್ಯ ಸರ್ಕಾರ ಏನು ಗ್ಯಾರಂಟಿ ಯೋಜನೆಗಳನ್ನು ಕೊಟ್ಟಿತ್ತು ಆ ಯೋಜನೆಗಳನ್ನು ವಾಪಸ್ ಪಡ್ಕೊಳ್ಳೋದಕ್ಕೆ ಈ ರೀತಿ ಮಾಡ್ತಾ ಇದೆಯಾ ಅಂತ ಅವರು ಆರೋಪ ಮಾಡಿದ್ದಾರೆ. ದುರುದ್ದೇಶದಿಂದ ಮಾಡ್ತಿದ್ರೆ ಇವರು ದುರುದ್ದೇಶದಲ್ಲೂ ನಾವು ಸದುದ್ದೇಶದಲ್ಲಿ ಇರ್ಬೇಕು. ಇವತ್ತು ಪಾಪ BPL ಕಾರ್ಡ್ ಕೊಟ್ಟಿರೋರ್ದೆಲ್ಲ ಎಲ್ಲ BPL ಕಾರ್ಡ್ ಅನ್ನ ಕ್ಯಾನ್ಸಲ್ ಮಾಡ್ತಿದ್ದಾರೆ ಯಾರು ಮಹಾನ್ಬಾರರು. ಯಾವುದೋ ಒಂದು ಸಾಲಕ್ಕೆ ಯಾವುದೋ ಒಂದು ಉದ್ದೇಶಕ್ಕೆ ಏನೋ ಒಂದು ಇನ್ಕಮ್ ಸರ್ಟಿಫಿಕೇಟ್ ಮಾಡಿಸ್ಕೊಂಡಿರ್ತಾರೆ. ಮಾಡಿಸ್ಕೊಂಡಿರೋ ಇನ್ಕಮ್ ಸರ್ಟಿಫಿಕೇಟ್ನೆಲ್ಲ ತಗೊಂಡು GST ಒಂದು ಫೈಲಿಂಗ್ ಮಾಡಿದ್ರೆ ಸಾಕು. ಇನ್ಕಮ್ ಟ್ಯಾಕ್ಸ್ ಫೈಲಿಂಗ್ ಮಾಡಲಿಲ್ಲ ಅಂದ್ರೆ ಯಾವ ಬ್ಯಾಂಕ್ ಸಾಲ ಕೊಡ್ತಾರೆ? ಆದಾಯ ಬಂದಿದೆಯೋ ಇಲ್ವೋ ಇನ್ಕಮ್ ಟ್ಯಾಕ್ಸ್ ಫೈಲಿಂಗು, GST ಫೈಲಿಂಗ್ ಮಾಡಿದ್ರೆ ಅಥವಾ ಒಂದು ಆದಾಯ ಪತ್ರವನ್ನು ತಗೊಂಡಿದ್ರೆ ಕ್ಯಾನ್ಸಲ್ ಮಾಡ್ತಿರೋರು ಯಾರು? ನಾವಾ? ಸರ್ಕಾರದಲ್ಲಿರೋರು ಯಾರು? ಜನಕ್ಕೆ ಭಯ ಹುಟ್ಟಿದೆ. ಇವ್ರು ಏನಪ್ಪ ಏನ್ ಮಾತಾಡಬೇಕು, ಏನ್ ಬಿಡಬೇಕು, ಏನ್ ಹೇಳಿದ್ರು ನಮ್ಮೆಲ್ಲ ಅನುಕೂಲತೆ, ಸರ್ಕಾರ ಕೊಡ್ತಿರೋಂಥ ಎಲ್ಲ ಅನುಕೂಲತೆ, ಎಲ್ಲಾ ಭಾಗ್ಯಗಳನ್ನ ಹಿಂದೆ ಪಡೆದು 3 ನಾಮ ಹಾಕ್ಲಿಕ್ಕೆ ರೆಡಿ ಇದ್ದಾರೆ. ಹೆಸರು ಮಾತ್ರ ಭಾಗ್ಯ, ನಮ್ಮ ದೌರ್ಭಾಗ್ಯ ಆಗುತ್ತೆ. ಈ ಸೆನ್ಸಸ್, ಈ ಸರ್ವೆ ನಮ್ಮ ದೌರ್ಭಾಗ್ಯ ಆಗತ್ತೆ ಅನ್ನುವಂಥದ್ದು ಇವತ್ತು ಸರ್ಕಾರ ಈ ಒಂದು ಸರ್ವೆ ಮೂಲಕನೂ ಯಾರ್ಯಾರಿಗೆ ಸರ್ಕಾರದ ವೆಲ್ಫೇರ್ ಪ್ರೋಗ್ರಾಮ್ ಅನುಕೂಲತೆ ಸಿಗ್ತಿದೆಯೋ ಅವೆಲ್ಲವನ್ನು ಹಿಂದೆ ಪಡೀಲಿಕ್ಕೆ ಮಾಡ್ತಿರೋಂಥ ಹುನ್ನಾರ ಅನ್ನುವಂಥದ್ದು ಬಹಳ ಸ್ಪಷ್ಟವಾಗಿದೆ. ಸರ್ಕಾರ ಎಡವಟ್ಟು ಮಾಡಿದ್ದಾರೆ, ಸರ್ಕಾರ ದುರುದ್ದೇಶದಿಂದ ಮಾಡ್ತಿದ್ರೆ ಇವರು ದುರುದ್ದೇಶದಲ್ಲೂ ನಾವು ಸದುದ್ದೇಶದಲ್ಲಿ ಇರ್ಬೇಕು. ಇವತ್ತು ಪಾಪ BPL ಕಾರ್ಡ್ ಕೊಟ್ಟಿರೋರ್ದೆಲ್ಲ ಎಲ್ಲ BPL ಕಾರ್ಡ್ ಅನ್ನ ಕ್ಯಾನ್ಸಲ್ ಮಾಡ್ತಿದ್ದಾರೆ ಯಾರು ಮಹಾನ್ಬಾರರು. ಯಾವುದೋ ಒಂದು ಸಾಲಕ್ಕೆ ಯಾವುದೋ ಒಂದು ಉದ್ದೇಶಕ್ಕೆ ಏನೋ ಒಂದು ಇನ್ಕಮ್ ಸರ್ಟಿಫಿಕೇಟ್ ಮಾಡಿಸ್ಕೊಂಡಿರ್ತಾರೆ. ಮಾಡಿಸ್ಕೊಂಡಿರೋ ಇನ್ಕಮ್ ಸರ್ಟಿಫಿಕೇಟ್ನೆಲ್ಲ ತಗೊಂಡು GST ಒಂದು ಫೈಲಿಂಗ್ ಮಾಡಿದ್ರೆ ಸಾಕು. ಇನ್ಕಮ್ ಟ್ಯಾಕ್ಸ್ ಫೈಲಿಂಗ್ ಮಾಡಲಿಲ್ಲ ಅಂದ್ರೆ ಯಾವ ಬ್ಯಾಂಕ್ ಸಾಲ ಕೊಡ್ತಾರೆ? ಆದಾಯ ಬಂದಿದೆಯೋ ಇಲ್ವೋ ಇನ್ಕಮ್ ಟ್ಯಾಕ್ಸ್ ಫೈಲಿಂಗು,